ಹಾಸನದಲ್ಲಿ ಮಳೆಯ ಅಬ್ಬರಕ್ಕೆ ಸಕಲೇಶಪುರ ತಾಲೂಕಿನ ಕಡಗರವಳ್ಳಿ ಬಳಿ ಗುಡ್ಡ ಗಿಡ ಮರಗಳ ಸಮೇತ ರಸ್ತೆಗೆ ಕುಸಿದಿದೆ. ಇದರಿಂದಾಗಿ ಕಡಗರವಳ್ಳಿ ಚಂಗಡಿಹಳ್ಳ ಕಾಗಿನೆರೆ ರಸ್ತೆ ಸಂಪರ್ಕ ಸಂಪೂರ್ಣ ಬಂದ್ ಆಗಿ ವಾಹನ ಸವಾರರು ಗ್ರಾಮಸ್ಥರು ಪರದಾಡಿದ್ದಾರೆ. ಇನ್ನು ಮಳೆಯಾರ್ಭಟಕ್ಕೆ ನಡಕೇರಿ ಹಳ್ಳ ಉಕ್ಕಿ ಹರಿತಿದ್ದು ಕಿರು ಸೇತುವೆ ಜಲಾವೃತವಾಗಿ ಜನ ಓಡಾಡಲಾಗದೆ ತತ್ತರಿಸಿದ್ದಾರೆ. ರಸ್ತೆಗೆ ಹಗ್ಗ ಕಟ್ಟಿ ಜೀವ ಭಯದಲ್ಲಿ ಓಡಾಡಿದ್ದಾರೆ. ಮತ್ತೊಂದೆಡೆ ಹಾಸನದ ಹೆಗ್ಗದ್ದೆ ಗ್ರಾಮದಲ್ಲಿ ಮಳೆಗೆ ಸೇಂಟ್ ಮೇರಿಸ್ ಚರ್ಚ್ ಕಟ್ಟಡ ಕುಸಿಯುವ ಭೀತಿ ತೀವ್ರವಾಗಿದೆ. ತಡೆಗೋಡೆ ನಿರ್ಮಾಣಕ್ಕೆ ಮನವಿ ಮಾಡಿದರೂ ಅಧಿಕಾರಿಗಳು ನಾಯಕರು ಸ್ಪಂದಿಸಿಲ್ಲ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಸತತವಾಗಿ ಸುರಿಯುತ್ತಿರೋ ಮಳೆಗೆ ಹಾಸನದ ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ಭೂಕುಸಿತವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭಾರೀ ಪ್ರಮಾಣದ ಮಣ್ಣು ಕುಸಿದಿದ್ದು ಸಂಚಾರ ಸ್ಥಗಿತವಾಗಿದ್ದರಿಂದ ಸಾವಿರಾರು ವಾಹನಗಳು ನಿಂತಲ್ಲೇ ನಿಂತಿವೆ. ರಾತ್ರಿ ಇಡೀ ಮಳೆ ನಡುವೆ ಸಿಲುಕಿದ ಜನ ಆಕ್ರೋಶ ಹೊರಹಾಕಿದ್ದಾರೆ. ಬಳಿಕ ಭೂಕುಸಿತ ತೆರವು ಕಾರ್ಯ ನಡೆದಿದ್ದು ಸವಾರರು ಕೊಡಗಿನ ಸಂಪಾಜೆ ಮಾರ್ಗದಲ್ಲಿ ಸಂಚರಿಸಲು ಹಾಸನ ಡಿಸಿ ಲತಾ ಕುಮಾರಿ ಸೂಚಿಸಿದರು. ಕರುನಾಡ ಕಾಶ್ಮೀರ ಕೊಡಗು ಜಿಲ್ಲೆಯಲ್ಲಿ ಆರಿದ್ರ ಮಳೆಯ ಆರ್ಭಟ ಮುಂದುವರೆದಿದೆ. ಇದರಿಂದ ಕಕ್ಕಬ್ಬೆ ವಿರಾಜಪೇಟೆ ರಸ್ತೆ ಮೇಲೆ ಪ್ರವಾಹ ಸೃಷ್ಟಿಯಾಗಿದೆ. ಕಕ್ಕಬ್ಬೆ ಇಗ್ಗುತ್ತಪ್ಪ ದೇವಾಲಯ ರಸ್ತೆ ಮುಳುಗಡೆಯಾಗಿದೆ. ನಾಲ್ಕೇರಿ ಶ್ರೀಮಂಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಮಳೆಯಿಂದಾಗಿ ಮಡಿಕೇರಿ ತಾಲೂಕಿನ ನಾಪೋಕ್ಲು ಮೂರ್ನಾಡು ರಸ್ತೆ ಸಂಪರ್ಕವು ಕಡಿತವಾಗಿದೆ. ರಸ್ತೆ ಪಕ್ಕದಲ್ಲೇ ಕಾವೇರಿ ನದಿ ಇದ್ದು ನದಿಯ ಹರಿವು ಹೆಚ್ಚಾಗಿದ್ದರಿಂದ ಪ್ರವಾಹದ ನೀರು ರಸ್ತೆಗೆ ಬಂದಿದೆ. ರಸ್ತೆ ಏನಿದೆ ಅದು 3 ಕಡೆಗಳಲ್ಲಿ ಸಂಪೂರ್ಣ ಜಲಾವೃತ ಆಗಿದೆ. ನಿನ್ನೆ ರಾತ್ರಿಯಿಂದನೇ ಇಲ್ಲಿ ಎಲ್ಲ ರೀತಿಯ ವಾಹನ ಸಂಚಾರ ಕೂಡ ಸಂಪರ್ಕ ಕಡಿತಗೊಂಡಿದೆ. ಮತ್ತು ಈ ರಸ್ತೆ ಎಲ್ಲಿದೆ ಅಂದರೆ ನದಿ ಅಂಚಿನಲ್ಲಿ, ಅಂದರೆ ಇಲ್ಲಿ ನಾವು ನೋಡ್ಬೋದು ಕಾವೇರಿ ನದಿ ಈ ರಸ್ತೆಯಿಂದ ಕೆಲವೇ 2 ರಿಂದ 3 ಅಡಿಗಳಷ್ಟೇ ದೂರದಲ್ಲಿ ಈ ಕಾವೇರಿ ನದಿ ಇದೆ. ಇನ್ನು ಮಡಿಕೇರಿ ತಾಲೂಕಿನ ಚೆರಿಯ ಪರಂಬು ಗ್ರಾಮದಲ್ಲಿ ನವವಧುವರರಿಗೆ ಪ್ರವಾಹದ ಎಫೆಕ್ಟ್ ತಟ್ಟಿದೆ. 2 ದಿನಗಳ ಹಿಂದಷ್ಟೇ ಫಿರೋಜ್ ರಂಸೀನಾ ಮದುವೆಯಾಗಿದೆ. ರಂಸೀನಾಳನ್ನ ತವರು ಮನೆಗೆ ಕರೆದೊಯ್ಯಲು ಬಂದ ಸಂಬಂಧಿಕರು ಪ್ರವಾಹ ದಾಟಲು ಪರದಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ 3 ತಾಲೂಕುಗಳಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಕಿತ್ತೂರು, ಖಾನಾಪುರ ಮತ್ತು ಬೆಳಗಾವಿ ತಾಲೂಕಿನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಅಂತ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಮಾಹಿತಿ ನೀಡಿದೆ. ಬೆಳಗಾವಿ ತಾಲೂಕಿನಲ್ಲಿ ಬುಧವಾರ ಒಂದೇ ದಿನ 705 ಮಿಲಿಮೀಟರ್ ಮಳೆಯಾಗಿದೆ. ಕಿತ್ತೂರು ತಾಲೂಕಿನಲ್ಲಿ 456 ಮಿಲಿಮೀಟರ್ ಮಳೆಯಾಗಿದೆ. ಖಾನಾಪುರ ತಾಲೂಕಿನಲ್ಲಿ 529 ಮಿಲಿಮೀಟರ್ ಮಳೆಯಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಮುಂದುವರಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಈವರೆಗೆ 18 ಸೇತುವೆಗಳು ಜಲಾವೃತಗೊಂಡಿವೆ. ಗುರುವಾರ ಒಂದೇ ದಿನ 12 ಸೇತುವೆ ಮುಳುಗಡೆಯಾಗಿದೆ. ಕೃಷ್ಣ, ವೇದಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ ನದಿ ಅಬ್ಬರಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಸರ್ಕಾರಿ ನೌಕರನಿಗೆ ಲಂಚ ನೀಡಲು ಹಾವೇರಿ ತಾಲೂಕಿನ ಬೆಳವಿಗೆ ಗ್ರಾಮದ ಮಹಾಂತೇಶ್ ತನ್ನ ಪತ್ನಿಯ ಮಾಂಗಲ್ಯ ಸರವನ್ನೇ ಅಡವಿಟ್ಟಿದ್ದಾನೆ. ಈ ಬಗ್ಗೆ ತಹಶೀಲ್ದಾರ್ ಕಚೇರಿಗೆ ದೂರು ಕೂಡ ನೀಡಿದ್ದಾನೆ. ಆದರೆ ಅಧಿಕಾರಿಗಳು ವಿಚಾರಣೆಗೆ ಬಂದ ವೇಳೆ ಸಂತ್ರಸ್ತ ಮಹಾಂತೇಶ್ ದಂಪತಿ ಉಲ್ಟಾ ಹೊಡೆದಿದ್ದಾರೆ. ಮಹಾಂತೇಶ್ರಿಗೆ ನೆರೆ ಸಂತ್ರಸ್ತರ ವಸತಿ ಯೋಜನೆಯಡಿ ಮನೆ ನಿರ್ಮಿಸಿಕೊಳ್ಳಲು ಮಂಜೂರಾತಿ ಸಿಕ್ಕಿತ್ತು. ಮಹಾಂತೇಶ್ ಸಾಲ ಮಾಡಿ ಮನೆ ಕಟ್ಟಿದ್ರು. ಸಾಲ ಮಾಡಿದ್ರಿಂದ ಬಿಲ್ ಪಡೆಯೋದು ಅಗತ್ಯವಾಗಿತ್ತು. ಈ ಹಿನ್ನೆಲೆ ಬಿಲ್ ನೀಡುವಂತೆ ಕೇಳಿದಾಗ ಎಸ್ಡಿಎ ನೌಕರ ಮದನ್ ಮೋಹನ್ 20,000 ಲಂಚ ಕೇಳಿದ್ದಾನೆ ಅನ್ನೋ ಆರೋಪವಿದೆ. ಪತ್ನಿಯ ಕೊರಳಲ್ಲಿದ್ದ ತಾಳಿ ಆಡಬಿಟ್ಟು ಮದನ್ ಮೋಹನ್ಗೆ 20,000 ನೀಡಿದ್ದೆ ಅಂತ ಮಹಾಂತೇಶ್ ದೂರು ನೀಡಿದ್ರು. ಇನ್ನು ಎಸಿ ಚೆನ್ನಪ್ಪ, ತಹಶೀಲ್ದಾರ್ ಶರಣಮ್ಮ ದೂರುದಾರರ ವಿಚಾರಣೆಗೆ ಬಂದಾಗ ಮಹಾಂತೇಶ್ ದಂಪತಿ ಉಲ್ಟಾ ಹೊಡೆದಿದ್ದಾರೆ. ನಾನು ಚಿನ್ನದ ಸರ ಒತ್ತೆ ಇಟ್ಟಿಲ್ಲ, ನಮ್ಗೇನೂ ಗೊತ್ತೇ ಇಲ್ಲ ಅಂದಿದ್ದಾರೆ. ಮದನ್ ಎಷ್ಟು ರೊಕ್ಕ ಕೊಟ್ರ? ಕ್ಯಾಂಟೀನ್ ಕೊಟ್ಟಿರಲ್ಲ, ಎಷ್ಟು ಕೊಟ್ಟಿಲ್ಲ? ಅವಾಗ 20,000 ಅಷ್ಟ ಕೊಟ್ಟಿದ್ರು. ಏನು ಕೊಟ್ಟಿದ್ರಿ? ಕೊಟ್ಟಲ್ಲ. ಮತ್ತೆ ಇವ್ರ ಮುಂದೆ ಹೇಳಿದ್ರಲ್ಲ, ನನಗೆ ಗೊತ್ತಾಗಲ್ಲ. ನನಗೆ ಅದು ಹೆಂಗೆ ನನಗೆ ಅವರೇನು ಹೇಳಿದ್ರು ಪಾಪ ಅವರೇ. ಆಪರೇಷನ್ ಸಿಂಧೂರ ಬಳಿಕ ತಾಯ್ನಾಡಿಗೆ ದ್ರೋಹ ಬಗೆಯುತ್ತಿರುವ ಕ್ರಿಮಿಗಳು ಒಬ್ಬೊಬ್ಬರಾಗಿ ಸಿಕ್ಕಿ ಬೀಳ್ತಿದ್ದಾರೆ. ದುರಂತ ಏನಂದ್ರೆ ಭಾರತೀಯ ನೌಕಾಸೇನೆಯ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೇ ದೇಶದ್ರೋಹದ ಕೆಲಸ ಮಾಡಿದ್ದಾನೆ. ಹರಿಯಾಣ ಮೂಲದ ವಿಶಾಲ್ ಯಾದವ್ನನ್ನ ರಾಜಸ್ಥಾನ ಪೊಲೀಸರು ಬೇಟೆಯಾಡಿದ್ದಾರೆ. ಪಾಕಿಸ್ತಾನದ ಗುಪ್ತಚರ ಇಲಾಖೆಗೆ ಭಾರತದ ಸೂಕ್ಷ್ಮ ಮಾಹಿತಿಗಳನ್ನು ರವಾನಿಸುತ್ತಿದ್ದ ಆರೋಪದಡಿ ಪೊಲೀಸರು ವಿಶಾಲ್ನನ್ನ ಬಂಧಿಸಿದ್ದಾರೆ. ರಾಜಸ್ಥಾನ ಗುಪ್ತಚರ ಅಧಿಕಾರಿಗಳು ವಿಶಾಲ್ ಮೇಲೆ ಕಣ್ಣಿಟ್ಟಿದ್ರು. ವಿಶಾಲ್ ಪಾಕಿಸ್ತಾನದ ಗುಪ್ತಚರ ಇಲಾಖೆಯ ಮಹಿಳೆಯ ಜೊತೆಗೆ ಸಂಪರ್ಕದಲ್ಲಿದ್ದ. ನೌಕಾಸೇನೆಯ ಕಾರ್ಯಾಚರಣೆಗಳ ಬಗೆಗಿನ ಮಾಹಿತಿ ಪಡೆಯಲು ಪಾಕ್ ಮಹಿಳೆ ವಿಶಾಲ್ಗೆ ಹಣ ನೀಡುತ್ತಿದ್ದ ಮಾಹಿತಿ ಗುಪ್ತಚರಕ್ಕೆ ಸಿಕ್ಕಿತ್ತು ಎನ್ನಲಾಗಿದೆ. ಆಪರೇಷನ್ ಸಿಂಧೂರ ಬಳಿಕ ಈವರೆಗೆ 12ಕ್ಕೂ ಹೆಚ್ಚು ಬೇಹುಗಾರಿಕೆ ಮಾಡುತ್ತಿದ್ದವರನ್ನ ಅರೆಸ್ಟ್ ಮಾಡಲಾಗಿದೆ.
ಭಾರತೀಯ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದ್ದಾರೆ. ಗಗನಯಾನಿಗಳು ಇದ್ದ ಬಾಹ್ಯಾಕಾಶ ನೌಕೆಯ ಡಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ. ಬುಧವಾರ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ರಾಕೆಟ್ ಉಡಾವಣೆ ಮಾಡಲಾಗಿತ್ತು. 14 ದಿನಗಳ ಕಾಲ ಗಗನಯಾನಿಗಳು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇರಲಿದ್ದಾರೆ. ಬಾಹ್ಯಾಕಾಶದ ಗುರುತ್ವಾಕರ್ಷಣೆ, ಬಯೋಲಾಜಿಕಲ್, ಮೆಟೀರಿಯಲ್ ಸೈನ್ಸ್ಗೆ ಸಂಬಂಧಿಸಿದ 60 ಬಗೆಯ ವೈಜ್ಞಾನಿಕ ಪ್ರಯೋಗ ನಡೆಸಲಿದ್ದಾರೆ. ಬಾಗಲಕೋಟೆಯಲ್ಲಿ ಪಾಠ ಮಾಡುತ್ತಿದ್ದಾಗಲೇ 49 ವರ್ಷದ ಶಿಕ್ಷಕ ಗುರುಪಾದ ಹಿಪ್ಪರಗಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹುಬ್ಬಳ್ಳಿಯ ಪ್ರತಿಷ್ಠಿತ ಕಿಮ್ಸ್ ವೈದ್ಯಕೀಯ ಕಾಲೇಜು ಸಂಶೋಧನಾ ತಂಡ ಆಯ್ಕೆ ಮಾಡಿಕೊಂಡಿದ್ದ 30 ವಿದ್ಯಾರ್ಥಿಗಳ ಪೈಕಿ 26 ಮಕ್ಕಳು ಹೃದಯಾಘಾತದ ರಿಸ್ಕ್ ಹೊಂದಿರುವುದು ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ಗಾಂಜಾ ಮಿಶ್ರಿತ ಜೆಲ್ಲಿ ಚಾಕ್ಲೇಟ್ ಮಾರುತ್ತಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಸೇರಿ 2 ಬಂಧಿಸಲಾಗಿದೆ. ಬಂಧಿತರಿಂದ 3 ಲಕ್ಷ ಮೌಲ್ಯದ 1440 ಗ್ರಾಂ ಗಾಂಜಾ ಮಿಶ್ರಿತ ಜೆಲ್ಲಿ ಚಾಕ್ಲೇಟ್ ಪ್ಯಾಕೆಟ್ ಅನ್ನು ಬ್ಯಾಟರಾಯನಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿಯಿಂದ ಮಾಜಿ ಪಿಎಂ ಇಂದಿರಾ ಗಾಂಧಿಗೆ ಅವಮಾನ ಆರೋಪದ ಕುರಿತಾಗಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತಿರುಮಲ ತಿರುಪತಿ ದೇವಸ್ಥಾನದ ಟ್ರಸ್ಟ್ಗೆ ಗೂಗಲ್ ಉಪಾಧ್ಯಕ್ಷ ಚಂದ್ರಶೇಖರ್ ತೋಟ ಬರೋಬ್ಬರಿ 1 ಕೋಟಿ ರೂಪಾಯಿ ದೇಣಿಗೆಯನ್ನ ನೀಡಿದ್ದಾರೆ. ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರಿಗೆ ಚಂದ್ರಶೇಖರ್ ಚೆಕ್ ಹಸ್ತಾಂತರಿಸಿದ್ದಾರೆ ಎಂದು ಟ್ರಸ್ಟ್ ತಿಳಿಸಿದೆ.